ಈಗಾಗಲೇ ಎಸ್ಪಿ ಶೋಭರಾಣಿ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಟೌನ್ ಹಾಲ್ ಬಳಿ ಬಿಗಿ ಭದ್ರತೆಗೆ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಟೌನ್ ಹಾಲ್ನಿಂದ ಪ್ರತಿಭಟನಾ ರ್ಯಾಲಿ ಆರಂಭ ಆಗುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕಳೆದ ಬಾರಿಯೂ ಕೂಡ ಕಾವೇರಿ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಇಲ್ಲಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಹೊರಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ರ್ಯಾಲಿ ಕೂಡ ಆರಂಭ ಆಗುತ್ತೆ. ಕಾವೇರಿ ನೀರನ್ನ ಖಂಡಿತವಾಗ್ಲೂ ಕೂಡ ಹರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗಳು ರಾಜ್ಯದ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಅಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತೆ ಸಿದ್ದತೆಯನ್ನ ಮಾಡಿಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ಟೌನ್ ಹಾಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತಾರ್, ಕಳೆದ ಬಾರಿಯ ಕಾವೇರಿ ಹೋರಾಟ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ಟೌನ್ ಹಾಲ್ನ ಬಳಿಯಲ್ಲಿ ಅನೇಕ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ರು. ಇವತ್ತಿನ ಚಿತ್ರಣ ಹೇಗಿದೆ? ಜೊತೆಲಿ ಈಗ ಪ್ರತಿಭಟನಾಕಾರರು ಆಗಮಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಬಹುದು ಪರಿಸ್ಥಿತಿ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಈ ಹಿಂದಿನ ಪ್ರತಿಭಟನೆ ಅಂದ್ರೆ ಖಾಸಗಿ ಸಾರಿಗೆ ಒಕ್ಕೂಟ ಮತ್ತು ಈ ಹಿಂದೆ ರೈತ ಸಂಘಟನೆ ಕರೆ ಕೊಟ್ಟಿದ್ದಂತಹ ಬಂದ್ ಸಂದರ್ಭದಲ್ಲಿ ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶ ಆಗಿದ್ದಂತಹ ಟೌನ್ ಹಾಲ್. ಯಾಕಂದ್ರೆ ಬಹುತೇಕ ಪ್ರತಿಭಟನಾಕಾರರು ಇಲ್ಲಿಂದ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ರು. ಇವತ್ತು ಕೂಡ ಅದೇ ರೀತಿಯ ಪ್ಲಾನ್ ಅನ್ನು ವಾಟಾಳ್ ನಾಗರಾಜ್ ಅವರು ಮಾಡಿದ್ರು. ಬಟ್ ಈ ಸದ್ಯದ ಚಿತ್ರಣ ನೋಡಿದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಜೊತೆಗಿದ್ದಂತಹ ಬಹುತೇಕ ಸಂಘಟನೆ ನಾಯಕರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರುನಾಡ ಸೇನೆಯ ರಾಜಶೇಖರ್ ಅವರನ್ನು ಯಶವಂತಪುರ ಪೊಲೀಸರು ವಶಕ್ಕೆ ಪಡೆದಿದ್ರೆ, ಈ ಒಂದು ಸಂಘಟನೆಯ ಪ್ರಮುಖ ಕಾರ್ಯದರ್ಶಿ ಅಂದ್ರೆ ಕನ್ನಡ ಸಂಘಟನೆ ಒಕ್ಕೂಟದ ಪ್ರಮುಖ ಕಾರ್ಯದರ್ಶಿ ಆಗಿರುವಂತಹ ಗಿರೀಶ್ ಗೌಡ್ರನ್ನು ಇದು ಈಗಾಗಲೇ ಸಂಪಿಗಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೂ ಕೂಡ ಪೊಲೀಸರು ಇಲ್ಲಿಗೆ ಪ್ರತಿಭಟನಾಕಾರರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನು ವಶಕ್ಕೆ ಪಡೆಯಲು ಎಲ್ಲಾ ರೀತಿಯ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮಗೆ ದೃಶ್ಯ ತೋರಿಸ್ತಾ ಹೋಗ್ತೀನಿ. ಟೌನ್ ಹಾಲ್ ಇಂದ ಯಾವುದೇ ಈ ಪ್ರತಿಭಟನಾಕಾರ ಎಂಟ್ರಿ ಆಗುವಂತಹ ಸ್ಥಳಕ್ಕೆ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು 4 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಭದ್ರತೆ ಕೈಗೊಂಡಿರುವಂತದ್ದು. ಎಸ್ಜೆ ಪಾರ್ಕ್, ಎಸ್ಆರ್ ನಗರ, ವಿವೇಕನಗರ, ಸದಾಶಿವನಗರದ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇದೀಗ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಒಟ್ಟು 150ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. ಜೊತೆಗೆ 4 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯದ ಚಿತ್ರ ನೋಡಿದಂತಹ ಸಂದರ್ಭದಲ್ಲಿ ಟೌನ್ ಹಾಲ್ಗೆ ಈ ಹಿಂದೆ ಯಾರ್ಯಾರು ಬರಬೇಕು ಅಥವಾ ಇಲ್ಲಿ ಹೋರಾಟ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು ಅವರನ್ನು ಬಹುತೇಕ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವರ ಹೋರಾಟಗಾರರ ಮೈನ್ ಅಜೆಂಡಾ ಇರೋದೇ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಇವತ್ತು ನಾವು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೋಬೇಕು ಅನ್ನೋದು ಅವರ ಉದ್ದೇಶ ಆಗಿರೋದ್ರಿಂದ ಈ ಹಿನ್ನೆಲೆ ಟೌನ್ ಹಾಲ್ ನ 4 ದಿಕ್ಕಿನಲ್ಲೂ ಕೂಡ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಪಶ್ಚಿಮ ವಿಭಾಗದ ಸಂಚಾರಿ ಡಿಸಿಪಿ ಆಗಿರುವಂತಹ ಡಾಕ್ಟರ್ ಅನೂಪ್ ಶೆಟ್ಟಿ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗೆ ಇಲ್ಲಿ ಅವಕಾಶ ಸಿಗದಂತೆ ಅಂದ್ರೆ ಪ್ರತಿಭಟನಾಕಾರ ಟೌನ್ ಹಾಲ್ ನಲ್ಲಿ ಬಂದು ಪ್ರತಿಭಟಿಸಿದಂತೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂತದ್ದು. ಈ ಹಿಂದೆ ನಡೆದಂತಹ ಹೋರಾಟ ಸಂದರ್ಭದಲ್ಲಿ ಟೌನ್ ಹಾಲ್ ನಲ್ಲಿ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಏನಿದೆ ಕೇವಲ ಟೌನ್ ಹಾಲ್ ಮಾತ್ರ ಅಲ್ಲದೆ ಇಡೀ ಸಿಟಿಗೆ ಹಬ್ಬಿತ್ತು. ಯಾಕಂದ್ರೆ ಟೌನ್ ಹಾಲ್ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಕಡೆ ಲಾಲ್ಬಾಗ್ ಸುತ್ತಮುತ್ತ ಕೂಡ ಈ ಹಿಂದೆ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲ ಅಂಶವನ್ನು ಮನಗಂಡಿರುವಂತಹ ಪೊಲೀಸರು ಇದೀಗ 4 ದಿಕ್ಕಿನಲ್ಲೂ ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇನ್ನೇನು 11 ಗಂಟೆಗೆ ಅವರು 11 ಗಂಟೆಗೆ ಇಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಬಟ್ ರ್ಯಾಲಿ ಹಮ್ಮಿಕೊಂಡಿರುವಂತಹ ಬಹುತೇಕ ನಾಯಕರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆ ಮುಂದಿನ ಹೋರಾಟದ ರೂಪುರೇಷೆಯನ್ನು ಏನಾದರೂ ಬದಲಾವಣೆ ಮಾಡ್ತಾರಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಅಶ್ವಿನಿ.